ನಾನೀಗ ರಾಜಾಜಿನಗರದ ಮೆಟ್ರೋ ಪಕ್ಕದಲ್ಲೇ ಎಸ್ಟಾಪ್ ಕಾರ್ಡ್ ರೋಡಲ್ಲಿದ್ದೇನೆ. ನೋಡಿ ಇಲ್ಲಿ ಯಾವ ರೀತಿ ಪಾರ್ಕಿಂಗ್ ಮಾಡಿದ್ದಾರೆ ಟೂ ವೀಲರ್. ಹೀಗಾಗಿ ಈ ಒಂದು ಭಾಗದ ಸ್ಥಳೀಯರಿಗೆ ಮತ್ತು ಇಲ್ಲೆಲ್ಲ ಫುಡ್ ಕೋರ್ಟ್ ಇದೆ, ತುಂಬ ತೊಂದರೆ ಆಗಿದೆ. ಒಂದು ಕಡೆ ಪೊಲೀಸರು ಇಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಅಂತ ಹಾಕಿದ್ದಾರೆ, ಅಲ್ಲಿ ನೋಡ್ತಿರ್ಬೋದು ನಿಲುಗಡೆ ನಿಷೇಧಿಸಿದೆ ಅಂತ ಹಾಕಿದ್ದಾರೆ. ಹಾಕಿದ್ರೆ 1000 ರೂಪಾಯಿ ಫೈನ್ ಅಂತ ಬರೆದಿದ್ದಾರೆ. ಆದರೂ ಇಲ್ಲಿನ ಸಾರ್ವಜನಿಕರು ಬಂದು, ಯಾಕಂದರೆ ಪಕ್ಕದಲ್ಲಿ ಮೆಟ್ರೋ ಇದೆ, ಇಲ್ಲೇ ಬೈಕ್ ಬಿಟ್ಟು ಅವರು ಬೇರೆ ಕಡೆ ತಮ್ಮ ಕಂಪ್ನಿಗಳೇ ಹೋಗ್ತಾರೆ, ಸಂಜೆ ಮತ್ತು ಇಲ್ಲಿಂದ ತಮ್ಮ ಮನೆಗಳತ್ತ ಹೋಗ್ತಾರೆ ಬೈಕ್ ತಗೊಂಡು. ಹೀಗಾಗಿ ಸುತ್ತಮುತ್ತ ನೋಡ್ತಿರ್ಬೋದು ತುಂಬ ಸಮಸ್ಯೆ ಆಗಿದೆ. ಆಂಬ್ಯುಲೆನ್ಸ್ ಹೋಗೋಕ್ಕೆ ದಾರಿ ಇಲ್ಲ, ಇಲ್ಲೆಲ್ಲ ಫುಡ್ ಕೋರ್ಟ್ ಹಾಕಿದ್ದಾರೆ. ಮತ್ತೊಂದು ಕಡೆ ಇಲ್ಲೆಲ್ಲ ಸುತ್ತಮುತ್ತ ಸ್ಥಳೀಯರಿಗೆ ಮನೆಗಳಿಗೆ ತುಂಬ ತೊಂದರೆ ಆಗಿದೆ, ತುಂಬ ಟ್ರಾಫಿಕ್ಕು ಅಪಘಾತಗಳಾಗಿದ್ದಾವೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳೇ ತಿಳಿಸಿದ್ರು ಎಚ್ಚೆತ್ಕೊಂಡಿಲ್ಲ. ಮತ್ತೊಂದು ಕಡೆ BMRCL ಒಂದು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಲ್ಲ ರಾಜಾಜಿನಗರದ ಸುತ್ತಮುತ್ತ ಅಂತ. ಯಾಕಂದರೆ ಬೇರೆ ಕಡೆ ಎಲ್ಲ ಪೇ ಆ್ಯಂಡ್ ಪಾರ್ಕಿಂಗ್ BMRCL ಮಾಡಿದೆ, ಬಟ್ ಇಲ್ಲಿ ಮಾಡಿಲ್ಲ. ಆ ಒಂದು ದೃಷ್ಟಿಯಿಂದ ಇಷ್ಟೆಲ್ಲ ಸಮಸ್ಯೆ ಆಗಿದೆ. ಇಲ್ಲೇ ಪಾರ್ಕ್ ಮಾಡಿ ಹೋಗ್ತಿದ್ರೆ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡಬೇಕು, ಈ ಒಂದು ಪಾರ್ಕಿಂಗನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕೆಂಬುದು ಇಲ್ಲಿನ ಸ್ಥಳೀಯರು ಮತ್ತು ಇನ್ನು ಕಡೆ ವ್ಯಾಪಾರಸ್ಥರು ಒಂದು ಕಡೆ ಒತ್ತಾಯ ಜೊತೆಗೆ ಮನವಿ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.